ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಟ್ಯಾಂಡಿಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಯಾವ ರೀತಿ ಕ್ರಿಕೆಟ್ನ ಮೊಬೈಲ್ನಲ್ಲಿ ಫ್ರೀಯಾಗಿ ನೋಡೋ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಪ್ಲ್ಯಾನ್ನ ಪರ್ಚೇಸ್ ಮಾಡಿದೆ ನೀವು ಆರಾಮಾಗಿ ಫ್ರೀಯಾಗಿ ನೋಡ್ಕೋಬೋದು. ಅದು ಒಂದು ನೆಟ್ ಇದ್ದರೆ ಸಾಕು, ನಿಮ್ಮ ಮೊಬೈಲ್ನಲ್ಲಿ ನೀವು ಆರಾಮಾಗಿ ನೋಡ್ಕೋಬೋದು. ಅದು ಯಾವ ರೀತಿ ನೋಡೋದು ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲು ನಾವೇನಾದರೂ IPLನ ಮೊಬೈಲ್ನಲ್ಲಿ ನೋಡಬೇಕಾಯ್ತಪ್ಪ ಅಂದರೆ ನಾವು ಪ್ಲ್ಯಾನ್ನ ಪರ್ಚೇಸ್ ಮಾಡಬೇಕಾಯ್ತು. ಊಟ ಆ್ಯಪ್ನಲ್ಲಿ ನೋಡ್ತಾ ಇದ್ವಿ. ಆದರೆ ಇವಾಗ ಫ್ರೀಯಾಗಿ ಮೈ ಜಿಯೋ ಆ್ಯಪ್ನಲ್ಲಿ ನೀವು ನೋಡ್ಕೋಬೋದು. ಅದು ಯಾವ ರೀತಿ ನೋಡೋದು, ಮತ್ತು ಆ್ಯಪ್ ಎಲ್ಲಿ ಸಿಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಬರೋಣ. ಯಾವ ರೀತಿ ಆ್ಯಪ್ನ ವರ್ಕ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಆ್ಯಪ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಆಗುತ್ತೆ. ನಿಮ್ಗೆ ಬೇಡಪ್ಪ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಮೈ ಜಿಯೋ ಆ್ಯಪ್ ಅಂತ ಹೊಡೆದ್ರೆ ಖಂಡಿತ ನಿಮ್ಗೆ ಸಿಗುತ್ತೆ. ಇವಾಗ ನಾನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇವಾಗ ಓಪನ್ನ ಮಾಡ್ಕೊತೀನಿ. ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ದೇನಾದರೂ ಜಿಯೋ ಸಿಮ್ ಆಗಿದ್ರೆ ಮಾತ್ರನೇ ಇದು ಓಪನ್ ಆಗೋದು. ಅದಕ್ಕಾಗಿ ಜಿಯೋ ಸಿಮ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿ ಆದಮೇಲೆ ಇಲ್ಲಿ ನೋಡಿ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇವಾಗ ನಿಮ್ಗೊಂದು ಪಿನ್ ಬರುತ್ತೆ. 6 ಡಿಜಿಟ್ ಪಿನ್ನು. 6 ಡಿಜಿಟ್ ಪಿನ್ನ ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸರ್ಚ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು IPL ಅಂತ ಸರ್ಚ್ ಮಾಡಿ. IPL ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಒಂದು ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಓಪನಿಂಗ್ ಡೇ ಟ್ರೀಟ್ CSK ವರ್ಸಸ್ RCB ಆನ್ ಮಾರ್ಚ್ 22 ಅಂತ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕಪ್ಪ ಅಂದರೆ ಇವಾಗ ಹಾಗೆ ಕೆಳಗಡೆ ಬನ್ನಿ. ಸ್ವಲ್ಪ ಕೆಳಗಡೆ ಬಂದಮೇಲೆ ಇಲ್ಲಿ ನೋಡಿ ಶೆಡ್ಯೂಲ್ ಅಂತ ಕಾಣಿಸ್ತಾ ಇದೆ. ಮ್ಯಾಚ್ ಯಾವ್ಯಾವ ಇದ್ದಾವೆ ಎಲ್ಲ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಫಸ್ಟ್ ಮ್ಯಾಚು CSK ಮತ್ತು RCB ಇದ್ದಾವೆ 8 ಗಂಟೆಗೆ. ಮಾರ್ಚ್ 22 ಹಾಗೆ ಪಕ್ಕ ನೋಡಿ ಯಾವ್ಯಾವ ಇದೆ ಅಂತೇಳಿ ಇಲ್ಲಿ ಫುಲ್ ಲಿಸ್ಟ್ ಇದೆ. ಮತ್ತು ನೆಕ್ಸ್ಟ್ ಮಾರ್ಚ್ 23ಗೆ 3:30ಗೆ ಮತ್ತೊಂದು ಮ್ಯಾಚ್ ಇದೆ, ಪಂಜಾಬ್ ಮತ್ತು ಡೆಲ್ಲಿ. ಈ ರೀತಿ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ಯಾವ ಮ್ಯಾಚ್ ಇದಾವೆ ನೆಕ್ಸ್ಟ್ ಅಂತೇಳಿ. ಇವಾಗ ಯಾವ ರೀತಿ ಲೈವ್ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಮೇಲ್ಗಡೆ ಬನ್ನಿ. ಸ್ವಲ್ಪ ಸ್ಕೋರ್ ಮಾಡಿ. ಇಲ್ಲಿ ನೋಡಿ ವಾಚ್ ನೌ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ವಾಚ್ ನೌ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಪ್ಲೇ ಆಗುತ್ತೆ. ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲಲ್ಲ, ಅದಕ್ಕಾಗಿ ಸ್ವಲ್ಪ ಅವರು ಮ್ಯಾಚ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ. ನೀವೇನಾದರೂ 8 ಗಂಟೆಗೆ ಓಪನ್ ಮಾಡಿದ್ರೆ ಅಂದರೆ ಮಾರ್ಚ್ 22ಕ್ಕೆ ಡೈರೆಕ್ಟ್ ನಿಮಗೆ ಲೈವ್ ನೋಡೋಕೆ ಸಿಗುತ್ತೆ. ಕ್ವಾಲಿಟಿ ಕಡೆ ಬರೋದ್ರೆ ಖಂಡಿತ ನೀವು ಫುಲ್ HD ಆಗಿ ನೋಡ್ಕೋಬೋದು. ಆದರೆ ತುಂಬಾ ನೆಟ್ ಹೋಗುತ್ತೆ. ನೆಟ್ ಎಷ್ಟು ಯೂಸ್ ಆಗುತ್ತೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ನೀವು ಎಷ್ಟು ಗಂಟೆ ನೋಡಿದ್ರೆ ಎಷ್ಟು ನೆಟ್ ಹೋಗುತ್ತೆ ನಿಮ್ಮದು ಅಂತೇಳಿ. ನಿಮ್ದೇನಾದರೂ 5G ಇದ್ದರೆ ಅನ್ಲಿಮಿಟೆಡ್ ಆರಾಮಾಗಿ ನೀವು ಫುಲ್ HD ನೋಡ್ಕೋಬೋದು. ನಿಮ್ದೇನಾದರೂ 5G ಇಲ್ಲಪ್ಪ ಅಂದರೆ 1 ಅವರ್ ನೀವೇನಾದರೂ ಮ್ಯಾಚ್ನ ನೋಡಿದ್ರೆ ಅಂದರೆ ಎಷ್ಟು ನೆಟ್ ಹೋಗುತ್ತೆ ಅಂತೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ಯಾವ ರೀತಿ ಫ್ರೀಯಾಗಿ ಮೊಬೈಲ್ನಲ್ಲಿ IPLನ ನೋಡೋದು ಅಂತೇಳಿ. ನಿಮ್ಗೇನಾದರೂ ಈ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.